ಈ ಪ್ರೀತಿಯಲ್ಲಿ ನಾವು ಸಹಜವಾಗಿ ಕಾಣುವ ಹಾಗೆ ನಾವು ಅವ್ರ ಜೊತೆಗಿರಬೇಕು, ನಮಗೆ ಅವರನ್ನು ಬಿಟ್ಟರೆ ಬದುಕಿಲ್ಲ ಅನ್ನುವಂತಹ ಮನಸ್ಥಿತಿ ಒಂದು ಹಂತಕ್ಕೆ, ಒಂದು ಪ್ರೀತಿಯ ಉತ್ತುಂಗಕ್ಕೆ ತಲುಪದ ಬಳಿಕ ಬಂದ್ಬಿಡತ್ತೆ ಅಂತ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ, ಆಕೆಗೆ ಇನ್ನೊಬ್ಬನ ಜೊತೆಗೆ ಪ್ರೀತಿ ಇತ್ತು. ಆಕೆಯ ಮನೆಯವರು ಈತನ ಜೊತೆಗೆ ಸಂಬಂಧವನ್ನ ಬೆಳೆಸಿ ಮದುವೆ ಮಾಡೋದಕ್ಕೆ ತಯಾರಾಗಿದ್ರು. ಅದೇ ಕಾರಣಕ್ಕೋಸ್ಕರವಾಗಿ ಆತನ ಜೊತೆಗೆ ಮದುವೆ ಬೇಡ ಅನ್ನುವ ಕಾರಣಕ್ಕೆ ಪ್ರಿಯತಮನ ಜೊತೆಗೆ ಸೇರ್ಕೊಂಡು ಈ ರೀತಿಯ ಒಂದು ಹತ್ಯೆಯನ್ನು ಮಾಡಿದ್ದಾರೆ ಅಂತ. ಮಾತಾಡಿಯೋ ಅಥವಾ ಪರಸ್ಪರ ಕೂತು ಚರ್ಚೆ ಮಾಡಿಯೋ ಈ ಒಂದು ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುವ ಎಲ್ಲ ಅವಕಾಶಗಳಿವೆ. ಬಟ್ ಯುವಕರು ಅಥವಾ ಈ ಕಾಲಮಾನದ ಜನಾಂಗದವರು ಅದಕ್ಕೆ ಮುಂದಾಗೋದಿಲ್ಲ ಯಾಕೆ? ಅಥವಾ ಕುಟುಂಬದವರ ಸಲಹೆಯನ್ನು ತೆಗೆದುಕೊಳ್ಳೋದಿಲ್ಲ ಯಾಕೆ? ಇಲ್ಲೇನು ಸಮಸ್ಯೆ ಕಾಣಿಸ್ತಾ ಇದೆ ಯುವಕರಲ್ಲಿ ಅಂತ? ನೋಡಿ, ಹೊಸ ಪೀಳಿಗೆಯಲ್ಲಿ ನಾನು ಹೇಳಿದಾಗೆ ಇಂತಹ ಮಾತುಗಳಿದೆಯಲ್ಲ, ಮೊದಲಿಂದನೇ ಮಕ್ಕಳಲ್ಲಿ ಒಂದು ಉದಾಹರಣೆ ಅಷ್ಟೇ ತಗೊಳ್ಳಲಿ. ಕೆಲವು ಮಕ್ಕಳಲ್ಲಿ ಅಪ್ಪ ಅಮ್ಮಂದಿರ ಜೊತೆ ಇರುವಂತಹ ಪರಸ್ಪರ ಸಂಪರ್ಕಗಳು, ವಿಶೇಷವಾಗಿ ಈ ತರಹದ ಪ್ರೀತಿ ವಾತ್ಸಲ್ಯ ಲೈಂಗಿಕತೆಗೆ ಸಂಬಂಧಪಟ್ಟ ಹಾಗೆ ಬೆಳೆದ ಉತ್ತಮ ಶ್ರೀಮಂತ ಕುಟುಂಬಗಳಲ್ಲಿಯೂ ಕೂಡ ಮುಕ್ತವಾಗಿ ಮಾತಾಡೋದಿಲ್ಲ. ಅಲ್ಲಿ ಯಾವಾಗಲೂ ಅಡಲ್ಟ್ ಅಂತ ಒಂದು ಬರುತ್ತೆ, ಚೈಲ್ಡ್ ಅಂತ ಒಂದು ಬರುತ್ತೆ. ನಂಗೆ ಹಿಂಗಿದೆ ಅಂದರೆ ನೀನು ಇನ್ನೂ ಏನು ಮೀಸೆ ಕೂಡ ಬಂದಿಲ್ಲ, ಆಗಲೇ ಪ್ರೀತಿ ಹೊರಟುಬಿಟ್ಯಾ ಅನ್ನುವಂತಹ ಒಂದು, ಅಂದರೆ ಅವಮಾನ ಮಾಡೋದು, ಅಪಮಾನ ಮಾಡೋದು, ನೀವು ಮಾಡ್ತಾ ಇರೋದು ತಪ್ಪು ಅನ್ನುವಂತಹ ಒಂದು ತಪ್ಪು ಸಂದೇಶವನ್ನು ಕೊಡುವಂತಹ ಪೋಷಕರ ವರ್ಗ 95%ಗಿಂತ ಜಾಸ್ತಿ ಇದೆ. ಅದೇ ರೀತಿಯಲ್ಲಿ ಜಗತ್ತು, ನಮ್ಮ ಯಾವುದು ಆಧ್ಯಾತ್ಮಿಕ ಜಗತ್ತಿದೆಯೋ ಅದು ಇನ್ನೂ ಕಠೋರವಾಗಿದೆ. ಅಂದರೆ ಅಲ್ಲಿ ನಾವು ಇದೇನೋ ಇಂಥದ್ದು ಹತ್ಯೆ, ಮರ್ಯಾದಾ ಹತ್ಯೆ ಅದೆಲ್ಲ ಬರ್ತದಲ್ಲ, ಅವೆಲ್ಲ ಈ ತರಹದ ನಮ್ಮ ಒಂದು ಸಮುದಾಯ, ನಮ್ಮ ಒಂದು ಕುಟುಂಬ, ಅದರ ಗೌರವ ಘನತೆ, ಅವುಗಳನ್ನು ನೀನು ಮೀರಿ ಮಾಡಿದ್ರೆ ಅಷ್ಟೇ ನಾನು ನಿಮ್ಮನ್ನೇ ಎಲಿಮಿನೇಟ್ ಮಾಡಿಬಿಡ್ತೀನಿ ಅನ್ನುವಂತಹ ಒಂದು ಭಾವನೆ ಮಾಡದಿರಬಹುದು. ಆ ಭಾವನೆಯನ್ನು ಕಲ್ಪಿಸುವಂತಹ ಪ್ರಭಾವ ಇರೋ ವಾತಾವರಣ ಮನೆಗಳಲ್ಲಿದೆ. ಅಂದರೆ ಮುಖ್ಯವಾಗಿ ನಾನು ಅನೇಕ ಕುಟುಂಬಗಳಲ್ಲಿ ಕಂಡಂತೆ ಈ ತರಹದ ಒಂದು ಮಾನಸಿಕತೆ ಮಕ್ಕಳಲ್ಲಿ ಅನಗತ್ಯವಾಗಿ ಭಯ ಮೂಡಿಸ್ತಾರೆ. ಹಾಗೆಯೇ ನಮ್ಮ ಕಾನೂನುಗಳು ಕೂಡ ಪ್ರೀತಿ ವಾತ್ಸಲ್ಯದ ಬಗ್ಗೆ ಏನು ಕರುಣೆಯಿಂದ ಏನು ನೋಡೋದಿಲ್ಲ. ಆ ಶಾಲೆಗಳಲ್ಲೂ ಅದನ್ನು ದೊಡ್ಡ ಅಪರಾಧ ಅನ್ನೋ ರೀತಿಯಲ್ಲೇ ನೋಡೋದು, ಅಥವಾ ಇನ್ನೇನೋ ಒಂದು, ಅಂದರೆ ಇಂತಹ ಮನಸ್ಥಿತಿ, ಸೂಕ್ಷ್ಮ ಮನಸ್ಥಿತಿಯವರಿಗೆ ನನಗೆ ಬೇರೆ ದಾರಿನೇ ಇಲ್ವಲ್ಲ. ಸೊ ಏನಾರಾದರೆ ಆದ್ರೆ ಆಗೋಗ್ಲಿ, ನಾನು ಅದನ್ನ ಈ ಮದುವೆ ಮಾಡ್ಕೊಳ್ಳಲ್ಲ, ಏನಾದರೂ ತೊಂದರೆಗೆ ಸಿಕ್ಕಾಕೊಂಡ್ರೂ ಪರವಾಗಿಲ್ಲ. ಅಂದರೆ ಒಂದು ಕಠಿಣ ಮನಸ್ಥಿತಿಯನ್ನು ಸೃಷ್ಟಿ ಮಾಡುವಂತಹ ಒಂದು ವಾತಾವರಣ ಕೂಡ ನಮ್ಮಲ್ಲಿ ನಿರ್ಮಾಣವಾಗಿದೆ. ಸೊ ಹೀಗಾಗಿ ನಾವು ಕೇವಲ ಕೃತ್ಯವನ್ನು ಎಸಗಿದವರನ್ನು ಮಾತ್ರನೇ ದೂಷಿಸೋಕ್ಕಾಗಲ್ಲ, ಅಥವಾ ಅದು ಅಪರಾಧಕ್ಕೆ ಇದಕ್ಕೆ ಸಿಕ್ಕಾಕೊಂಡನ್ನು ದೂಷಿಸೋಕ್ಕಾಗಲ್ಲ. ಯಾಕೆಂದರೆ ಆ ಒಲವಿನ ರೀತಿಯಲ್ಲಿ ಈ ಪ್ರಶ್ನೆಗಳನ್ನ ಕೇಳೋಕ್ಕಾಗಲ್ಲ. ಅವ್ರು ಕೇಳ್ತಾರೆ, ನೀನು ನಿಜವಾಗ್ಲೂ ನನ್ನನ್ನು ಪ್ರೀತಿ ಮಾಡ್ತೀಯ ಅಂದಾಗ, ಏನು ನಾನು ಡೌಟ್ ಪಡ್ತೀಯ ಅಂತ ಆಗ್ಲೇ ಮಾಡ್ಬೋದು. ಸೊ ಈ ಒಂದು ಪ್ರಶ್ನೆ ಅವ್ರಿಗೆ ಬರೋದೇ ಇಲ್ಲ. ಒಡನಾಡಿತನ, ಒಲವು, ನಂಬಿಕೆ, ಇವುಗಳನ್ನು ಪ್ರಶ್ನೆ ಮಾಡೋದು ಬಹಳ ಸುಲಭದ ಕೆಲಸ ಅಲ್ಲ. ಹಾಗೆಯೇ ಡೌಟ್ ಪಡ್ತಾ ಹೋದರೆ ತಿರ್ಗಾ ಅದೇ ಒಂದು ಪ್ರಾಬ್ಲಮ್ ಆಗುತ್ತೆ. ಆದ್ದರಿಂದ ಯಾವುದು ನಿಜವಾದ ಗೆಳೆತನ? ನಾಳೆ ಇದೇ ಪ್ರವೃತ್ತಿಯವರು ಹಾಗೆ ಮಾಡಲ್ಲ ಅಂತ ಯಾವ ಗ್ಯಾರಂಟಿ? ಇನ್ನೊಬ್ಬರು ಸಿಕ್ಬೋದು, ಅಥವಾ ಇವರಿಗೆ ಅವನ ಬಗ್ಗೆ ಇನ್ನೇನೋ ಒಂದು, ಎಷ್ಟೋ ಲವ್ ಮ್ಯಾರೇಜಸ್ಸು ಚಲನಚಿತ್ರದಲ್ಲಿ ತಾರಾಮಣಿಗಳನ್ನ ನೋಡಿದ್ದೀವಿ, ತಾರೆಯರು ನೋಡಿದ್ದೀವಿ, ಬಿಟ್ಟು ಹೋಗ್ತಾರೆ, ಹೊಸಬರು ಬರ್ತಾರೆ. ಆದರೆ ಅವರು ಒಬ್ರಿಗೊಬ್ಬರು ಎಷ್ಟು ಡ್ಯಾಮೇಜ್ ಮಾಡ್ಕೊಂಡಿರ್ತಾರೆ ಅನ್ನೋದು ಬಹಿರಂಗ ಆಗೋದಿಲ್ಲ. ಆದರೆ ಅದಿದೆ, ಅದು ತೀರಾ ವಿಕೃತ ಇದಕ್ಕೆ ಹೋಗಲ್ಲ. ನಾವು ಇಲ್ಲಿ ನೋಡಿದ್ದೀವಿ ಇತ್ತೀಚೆಗೆ ಕರ್ನಾಟಕದಲ್ಲಿ ನಡೀತಾ ಇರೋದು ದರ್ಶನ್ ಪ್ರಕರಣ ಇರ್ಬೋದು, ನನಗೆ ಪೂರ್ತಿ ಗೊತ್ತಿಲ್ಲ. ಅದು ಹೊರನೋಟದಿಂದ ನೋಡಿದಾಗ ಇದು ಇರ್ಬೋದಾ? ಜಲಸಿ ಹುಟ್ಟಿಸಿದೆಯಾ ಇದು? ಯಾರೋ ಒಬ್ಬ ಏನೋ ಅಂದ, ಏನೋ ಚಿತ್ರ ಕಳಿಸ್ದ ಅಂದ ತಕ್ಷಣ ನೀನು ಅಂದರೆ ಎಲ್ಲೋ ಏನೋ ಒಂದು ರೀತಿಯಲ್ಲಿ ನಮ್ಮ ಮಾನಸಿಕ ಸ್ಥಿತಿಗತಿಗಳು, ಕೆಲವರಲ್ಲಿ ಅವರ ವ್ಯಕ್ತಿತ್ವದಲ್ಲೇ ಸಮಸ್ಯೆ ಇದೆಯಾ ಅಂತಲೂ ನೋಡಬೇಕಾಗುತ್ತೆ. ಅವರು ಆರೋಗ್ಯವಂತರಾಗಿ ನಿಜವಾಗ್ಲೂ ಬೆಳೆದ್ರ, ಆರೋಗ್ಯವಂತರಾಗಿ ವ್ಯಕ್ತಿತ್ವವನ್ನು ಉಳಿಸ್ಕೊಂಡ್ರ, ಇವುಗಳನ್ನು ಕೂಡ ನೋಡಬೇಕಾಗತ್ತೆ. ಒಟ್ಟಾರೆ ಇದು ತೀರಾ ವೈಯಕ್ತಿಕವಾಗಿರುವಂತಹ ಒಂದು ವಾತಾವರಣ ಅಥವಾ ಒಂದು ಪ್ರಶ್ನೆಯನ್ನು ಇದು ತಂದು ಬಿಡುತ್ತೀವಿ. ಹೌದು, ಯಾಕೆ ಹೀಗೆ ಮಾಡ್ತಾರೆ ಅಂದರೆ ಎಲ್ಲರೂ ಮಾಡ್ತಾ ಇಲ್ವಲ್ಲ, ಈ ವ್ಯಕ್ತಿ ಮಾಡ್ತಾ ಇದ್ದಾನಲ್ಲ, ಇದು ವ್ಯಕ್ತಿತ್ವದ ಸಮಸ್ಯೆನಾ? ಅಂದರೆ ಸೈಕಲಾಜಿಕಲ್ ಪ್ರಾಬ್ಲಮ್ ಇರ್ಬೋದಾ ಅಂತ ನನಗನ್ಸೋಕ್ಕೆ ಇರ್ಬೋದು ಅನ್ಸುತ್ತೆ.
ನಮ್ಗೆ ಗೊತ್ತಿಲ್ಲ. ಆದರೂ ಕೂಡ ಇದು ಮನುಷ್ಯನ ಕೇಳೋ ಪ್ರಶ್ನೆ, ಏನಯ್ಯ ಒಂದು ಪ್ರಾಣಿನ ಸಾಯಿಸಬೇಕು ಅಂತಂದರೆ ನೋವಾಗತ್ತೆ, ಅಥವಾ ಅದು ಯಾರು ಸಾಯ್ತಾ ಇರೋರು ನೋಡಿದ್ರೆ ಭಾಳ ದುಃಖ ಆಗುತ್ತೆ. ಆಸ್ಪತ್ರೆಗಳಲ್ಲಿ ಕೂತ್ಕೊಂಡ್ರೆ ಅಯ್ಯೋ ಪಾಪ ಹಿಂಗಾಗೋಯ್ತಲ್ಲ ಅಂತ. ಅಂಥದ್ದು ಹೋಗಿ ನೀನು ಅದು ಸ್ಕೀಮ್ ಮಾಡಿ ಪ್ಲ್ಯಾನ್ ಮಾಡಿ ಹಿಂಗೆ ಮಾಡಬೇಕು ಅಂತಂದರೆ ಎಲ್ಲೋ ಆರೋಗ್ಯಕರವಾಗಿರುವಂತಹ ವ್ಯಕ್ತಿತ್ವದ ಹಾದಿ ಇವರು ತಬ್ಬಿಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ಇಬ್ಬರ ನಡುವೆ ಪ್ರೀತಿ ಹುಟ್ಟಿರುತ್ತೆ, ಜೊತೆಗಿರ್ತಾರೆ, ಸ್ನೇಹ ಸಂಬಂಧ ಪ್ರೀತಿ ಎಲ್ಲವೂ ಕೂಡ ಆಗಿರುತ್ತೆ. ಯಾವುದೋ ಒಂದು ಸಣ್ಣ ಕಾರಣಕ್ಕೆ, ಈಗ ಜಾತಿಯ ಕಾರಣಕ್ಕೋ ಧರ್ಮದ ಕಾರಣಕ್ಕೋ ಅಥವಾ ಇನ್ನೇನೋ ಒಂದು ಪೊಸೆಸಿವ್ನೆಸ್ಸೋ ಏನೋ ಒಂದು ಸಣ್ಣ ಪುಟ್ಟ ಕಾರಣಕ್ಕೆ ಆ ಪ್ರೀತಿಯ ಸಂಬಂಧ ಬಿಟ್ಟು ಹೋಗುವಂತಹ ಕಾಲಕ್ಕೆ ಬಂದು ತಲುಪಿತು ಅಂತ ಅಂದ್ಕೊಂಡ್ರೆ, ಈಗ ನೀವು ಹೇಳ್ಬೋದು ಅಥವಾ ನೋಡೋರು ಹೇಳ್ಬೋದು, ಪ್ರೀತಿ ಹುಟ್ಟೋದು ಜಾತಿಯಿಂದಲ್ಲ, ಧರ್ಮದಿಂದಲ್ಲ, ಅಥವಾ ಇನ್ನೇನೋ ಬಣ್ಣದಿಂದನೋ ವರ್ಣದಿಂದನೋ ವರ್ಗದಿಂದಲೋ ಅಲ್ಲ ಅಂತ. ಪ್ರೀತಿಗೆ ಅದು ಸಹಜವಾಗಿ ಒಂದು ಒಳಗಿಂದ ಹುಟ್ಟುವಂಥ ಒಂದು ಮನಸ್ಥಿತಿ ಅಥವಾ ಒಂದು ಭಾವ ಅದು ಅಂತ. ಸೊ ಒಂದು ಸಂದರ್ಭದಲ್ಲಿ ಇಬ್ಬರ ನಡುವೆ ಬಿಟ್ಟು ಹೋಗುವಂತಹ ಪರಿಸ್ಥಿತಿ ಬಂತು. ಆಗ ಏನು ಮಾಡಬೇಕು ಅಥವಾ ಇಬ್ಬರು ಹೇಗಿರಬೇಕು ಅನ್ನೋದನ್ನು ನೀವೊಬ್ಬ ಮನೋವಿಜ್ಞಾನಿಯಾಗಿ ಏನು ಸಲಹೆ ಕೊಡ್ತೀರಿ ಅಂತ? ನೋಡಿ, ಅನೇಕ ಪ್ರೀತಿಯ ಸಂಬಂಧಗಳು, ಎಲ್ಲ ಪ್ರೀತಿಯ ಸಂಬಂಧಗಳು ಹಾಗೆ ಎಲ್ಲ ಮನುಷ್ಯ ಸಂಬಂಧಗಳು ಯಾವತ್ತೂ 100ಕ್ಕೆ 100 ಪರ್ಫೆಕ್ಟ್ ಆಗಿರಲ್ಲ. 100ಕ್ಕೆ 50 ಪರ್ಫೆಕ್ಟ್ ಆಗಿರೋದೇ ಹೆಚ್ಚು. ಒಬ್ಬರ ನಡುವೆ ಪರಸ್ಪರ ದ್ವೇಷ, ಹಾಗೆತನ ಮತ್ತು ಕೋಪತಾಪಗಳು ನಿರಂತರವಾಗಿರುತ್ತೆ. ಅದೇ ರೀತಿಯಲ್ಲಿ ವಿಪರೀತವಾಗಿರೋ ಒಲವೂ ಇರುತ್ತೆ. ಇವೆರಡೂ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗುವಂತಹ ಒಂದು ಮಾನಸಿಕತೆ ನಿರ್ಮಾಣವಾಗಬೇಕು ಅಂತಂದರೆ, ನಾನು ಮಾಡ್ತಾ ಇರೋದು ಮನುಷ್ಯ ಸಂಬಂಧ, ಇಲ್ಲಿ ಶಾಶ್ವತ ಇಲ್ಲ, ಎಲ್ಲ ಟೆಂಪರರಿ. ಇವತ್ತು ನಾನು ಸರಿಯಾಗಿ ವರ್ತಿಸಿದ್ರೆ ಅದರ ಪ್ರಭಾವ ಇನ್ನೊಂದಷ್ಟು ದೂರ ಹೋಗುತ್ತೆ. ನಾನು ಇವತ್ತು ಒರಟಾಗಿದ್ದರೆ ಅದು ನಾಳೆ ಒರಟಾಗಿ ಬೆಳೆಯುತ್ತೆ ಅನ್ನೋವಂಥ ಒಂದು ಸರಳ ಸೂತ್ರ ಮನಸ್ಸಿಗೆ ಬರಬೇಕು. ನೀವು ಪ್ರೇಮಿ ಆದಾಗ ಅಧಿಕಾರ ಬಂತು ಅಂತಲ್ಲ, ಇರೋ ಅಧಿಕಾರ ಹೋಯಿತು ಅಂತ ತಿಳ್ಕೊಬೇಕು. ಯಾಕಂದರೆ ನೀವು ಸರೆಂಡರ್ ಆಗಲೇಬೇಕು. ಇಬ್ರಿಗೂ ಅನ್ವಯಿಸುತ್ತೆ. ಅಂದರೆ ಕಾಂಪ್ರಮೈಸ್. ಆಯಿತು, ನಂಗೆ ಸಿಟ್ಟು ಬರ್ತಪ್ಪ, ಏನೋ ಬೈದುಬಿಟ್ಟೆ, ತಕ್ಷಣದಲ್ಲಿ ನೀವು ಹೇಳಬೇಕಾಗಿರೋದು ತಪ್ಪಾಯಿತು, ಅಯ್ಯೋ ಏನೋ ಯಾವುದೋ ಈ ಮಾತು ಎಷ್ಟೋ ಸತಿ ಒಂದು 50-60% ಟೆನ್ಷನನ್ನು ಕಡಿಮೆ ಮಾಡುತ್ತೆ. ಕೆಲವರಿಗೆ ಹೌದು, ಸಿಟ್ಟು ಕಡಿಮೆ ಮಾಡುತ್ತೆ, ಸ್ವಭಾವದಲ್ಲಿ ಬದಲಾವಣೆ ಮಾಡುತ್ತೆ. ಇನ್ನೊಂದು ಅಪಚಾರ ಆಯಿತು ಅಂತಂದಾಗ ಸ್ವಲ್ಪ ಮಟ್ಟಿಗಾದರೂ ಒಪ್ಕೋಬೇಕಾಗತ್ತೆ. ಅದು ಈಗಾಗೋಯ್ತು, ಈಗ ಆಗಬಾರ್ದಾಗಿತ್ತು. ಇದು ಒಂದು ರೀತಿಯಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗೋಕ್ಕೆ. ಎರಡನೇದು ವಿಪರೀತ ನಿರೀಕ್ಷೆಗಳು. ನಾನೊಂದು ಪ್ರಕರಣ ಕೇಳ್ತಾ ಇದ್ದೆ ಇತ್ತೀಚೆಗೆ. ಅವರು ತುಂಬ ಬ್ಯುಸಿ ಮನುಷ್ಯ, ಆಫೀಸಲ್ಲಿ ಮೀಟಿಂಗು, ಸಣ್ಣ ವಯಸ್ಸಿನಿಂದ ಕ್ಲಾಸ್ಮೇಟಿಂದ ಮದುವೆ ಮಾಡಿಕೊಂಡವರು. ಆದರೆ ಏನಾಗಿದೆ, ಮದುವೆ ಆದಮೇಲೆ ಇವರಿಗೆ ಒಂದು ಪಾರ್ಟ್ನರಿಗೆ ಯಾವುದೋ ಕಾರಣದಿಂದ ಸ್ವಲ್ಪ ಮನೆಯಲ್ಲೇ ಉಳಿಯುವಂಥದ್ದಾಗಿದೆ. ಅವ್ರ ಮನಸ್ಸು ಬಂದಾಗ ಫೋನ್ ಮಾಡ್ತಾರೆ, ಅವರು ತಗೊಳ್ಳೋದಿದ್ದಾಗ ನೀನು ಎಲ್ಲೋಗಿದ್ದಿ, ನೀ ಏನು ಮಾಡ್ತಾಯಿದ್ದಿ, ನೀನು ಯಾಕೆ ನಿನ್ನ ಲೊಕೇಶನನ್ನು ಆಫ್ ಮಾಡಿಬಿಟ್ಟು, ಅಥವಾ ಲೊಕೇಶನಲ್ಲಿದ್ದರೂ ಬೇಕು ಅಂತ ಅವಾಯ್ಡ್ ಮಾಡ್ತೆ. ಅಂದರೆ ಕಾರ್ಪೊರೇಟ್ ಜಗತ್ತಾಗಲಿ ಮತ್ತೊಂದು ಕೆಲಸದ ವಾತಾವರಣದಲ್ಲಿ ನೀವು ಎಷ್ಟೇ ನಿಯತ್ತಿಂದ ಇದ್ದರೂ ಕೂಡ ಈ ದೂರವಾಣಿ ಫೋನ್ಗಳು ಏನು ಮಾಡ್ತವೆ, ಆ ಕರೆ ಬಂದಾಗ ನೀವು ತೊಗೊಳಕ್ಕಾಗದಿರ್ಬೋದು. ಆದರೆ ಫೋನ್ ಮಾಡಿದವ್ರು ಅಂದ್ಕೊಳ್ತಾರೆ ಇದ್ರ ಹತ್ರ ಮ್ಯಾಜಿಕ್, ನೀವು ಮಾಡಿದ ತಕ್ಷಣ ಟಕ್ ಅಂತ ತೆಗೆದುಬಿಡ್ತೀರ. ಆ ತಾಳ್ಮೆ ಇಲ್ದಿರೋರು ಏನು ಮಾಡ್ತಾರೆ, ಮತ್ತಷ್ಟು ಕಲ್ಪನೆಯನ್ನು ಎಲ್ಲ ಕಲ್ಪನೆಗಳನ್ನು ಮಾಡಿಕೊಂಡು ದೊಡ್ಡ ಕತೆ ಕಟ್ತಾರೆ. ಅದು ಭಾಳ ಚೆನ್ನಾಗಿರುತ್ತೆ. ಸೋತವನಿಗೆ ಕನಸುಗಳು ವಿಕೃತವಾಗಿರೋ ಕನಸುಗಳೇ ಬರುತ್ತೆ. ಹೀಗಾಗಿ ಈ ಥರದ ಸನ್ನಿವೇಶಗಳಿಂದ ಕೂಡ ಕ್ರೌರ್ಯ ಜಾಸ್ತಿ ಆಗ್ತಾ ಇದೆ. ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಅಂತ ಏನಿದೆಯೋ ಅದು ಕೇವಲ ಪದ ಅಲ್ಲ, ಅದೊಂದು ಇಮೋಷನ್. ಆ ಇಮೋಷನ್ ನೀವು ಉಳಿಸ್ಕೊಂಡ್ರೆ ಡೌಟ್ ಪಟ್ಕೊಳ್ಳೋದು ಕಡಿಮೆ ಆಗುತ್ತೆ. ಡೌಟ್ ಇರಲಿ ಬೇಡ ಅನ್ನಲ್ಲ, ಅದು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಮನುಷ್ಯ ಹುಟ್ಟುತ್ತಾನೆ ಆ ಸಂದೇಹ ಸ್ವಭಾವದಿಂದ. ಅದೊಂದು ರೀತಿಯಲ್ಲಿ ಇಂಟೆಲಿಜೆನ್ಸ್ ಕೂಡ ಹೌದು, ಪ್ರಾಬ್ಲಮ್ ಸಾಲ್ವಿಂಗಿಗೆ ಬೇಕಾಗತ್ತೆ. ಡೌಟ್ ಇದ್ರೇ ಐನ್ಸ್ಟೈನು ತತ್ವಗಳನ್ನು ನಿರೂಪಿಸೋಕ್ಕಾಯಿತು. ನ್ಯೂಟನ್ಗೆ ಯಾಕೆ ಬಿತ್ತು ಅಂತ ಡೌಟ್ ಇರಬೇಕು. ಆದರೆ ಸಂಬಂಧಗಳಲ್ಲಿ ಡೌಟ್ಗೆ ಒಂದು ಮಿತಿ ಇರಬೇಕಾಗುತ್ತೆ, ಮತ್ತು ಅದನ್ನೇ ಉಳಿಸ್ಕೊಂಡು ಹೋಗಬಾರ್ದು. ಸೊ ಒಟ್ಟಾರೆ ತಿರ್ಗಾ ನಾವು ಇದಕ್ಕೆ ಬರ್ತೀವಿ. ತಂತ್ರಜ್ಞಾನ ನಮ್ಮ ನಿತ್ಯ ಜೀವನದ ವ್ಯವಹಾರಗಳಲ್ಲಿ ಎಷ್ಟು ಹಸ್ತಕ್ಷೇಪ ಮಾಡ್ತಾ ಇದೆ ಅಂದರೆ, ಅದು ಆ ಚಟುವಟಿಕೆ ನಡೀಲಿಲ್ಲ ಅಂದರೆ
ಸಂಶಯದಲ್ಲಿರುವಂತಹವನಿಗೆ ಮತ್ತಷ್ಟು ಏನು ಕೊಡ್ತಾರೆ, ಪೂರಕವಾಗಿರುವಂತಹ ಪೌಷ್ಟಿಕಾಂಶ ಸಿಕ್ಬಿಡುತ್ತೆ. ಆದ್ದರಿಂದ ನನಗನ್ಸುತ್ತೆ ಈ ಒಂದು ತಾಳ್ಮೆ ಅನ್ನೋದಿದೆಯಲ್ಲ, ಅದು ಸಣ್ಣ ವಯಸ್ಸಿಂದನೇ ಕಲಿಬೇಕಾಗುತ್ತೆ. ಇದು ಕೇವಲ ಅದೊಂದಕ್ಕೆ ಅಲ್ಲ, ಬೇರೆ ವಿಷಯದಲ್ಲೂ ಅಷ್ಟೇ. ಯಾರೋ ಬೈತಾರೆ, ಅವ್ರು ನನ್ನ ಕಂಡ್ರೆ ಇಷ್ಟ ಇಲ್ಲ ಅದಕ್ಕೆ ಬೈತಾ ಇದ್ದಾರೆ, ಇಲ್ಲ ನೀನು ತಪ್ಪು ಮಾಡಿದ್ಯಾ ಅವ್ರಿಗೆ ಹಂಗೆ ಕಾಣಿಸ್ತು, ನೀನು ಹೆಂಗೆ ಮಾಡಬೇಕಾವಾಗ ಅದಕ್ಕೊಂದು ಉತ್ತರದ ರೀತಿಯಲ್ಲಿ ನಿನ್ನ ಇಮೋಷನಲ್ ಬ್ಯಾಲೆನ್ಸ್ನ ಕಳ್ಕೋಬಾರ್ದು. ಹೆಚ್ಚಿನ ಸಮಯದಲ್ಲಿ ಸಿಟ್ಟು ಮಾಡ್ಕೊಂಡಾಗ ಇಮೋಷನಲ್ ಬ್ಯಾಲೆನ್ಸ್ ಕಪ್ಪಾಗುತ್ತೆ. ಕೋಪ, ತಾಪ, ಸಂಶಯ, ಹಾಗೆಯೇ ನಗುಮುಖ ಇಲ್ದಿರೋದು ಹೆಚ್ಚಿನ ಸಮಯದಲ್ಲಿ ಸಮಸ್ಯೆಗಳನ್ನು ಗಂಭೀರ ಪರಿಸ್ಥಿತಿಗೆ ತಗೊಂಡೋಗುತ್ತೆ ಅಂತ ನನಗನ್ಸುತ್ತೆ.